ರಾಜ್ಯದಲ್ಲಿ ಪ್ರಮುಖ ಜೈಲಾದಂಥ ಪರಪ್ಪನಗರ ಜೈಲಿನಲ್ಲಿ ಸದ್ಯ ರಾಜಾತಿಥ್ಯದ ಸದ್ದು. ಯಾಕೆ ಅಂತ ಹೇಳಿದ್ರೆ ಕಳೆದ 3-4 ದಿನಗಳಿಂದ ಜೈಲಿನಲ್ಲಿ ಇರ್ತಕ್ಕಂತಹ ಸಜಾಬಂದಿಗಳು ಸೇರಿದಂತೆ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಅವರಿಗೆ ಬಳಕೆ ಮಾಡಲಿಕ್ಕೆ ಮೊಬೈಲ್ ಕೊಡಲಾಗ್ತಾ ಇದೆ, ಜೊತೆಗೆ ಅವ್ರಿಗೆ ಬೇಕಾದಂಥ ಅಡುಗೆ ಮಾಡಿಕೊಡ್ಲಿಕ್ಕೆ ಎಲ್ಲ ಪರಿಕರ ವ್ಯವಸ್ಥೆ ಮಾಡಿಕೊಡ್ಲಾಗ್ತದೆ ಅಂತ. ಅದರಲ್ಲೂ ಕೂಡ ಮದ್ಯ ಕೂಡ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಈ ಸಂಬಂಧಪಟ್ಟಂತೆ ಎಲ್ಲ ಸುದ್ದಿವಾಹಿನಿಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಈ ಸಂಬಂಧಪಟ್ಟಾಗೆ ಇವತ್ತು ಎಚ್ಚೆತ್ತ ರಾಜ್ಯ ಸರ್ಕಾರ, ವಿಶೇಷವಾಗಿ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಇವತ್ತೊಂದು ಸಭೆಯನ್ನು ಕರೆದಿದ್ದರು. ರಾಜ್ಯದ ಎಲ್ಲ ಕಾರಾಗೃಹಗಳ ಅಧಿಕಾರಿಗಳು ಸೇರಿದಂತೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಒಂದು ಸಭೆ ಬಳಿಕ ಪರಪ್ಪನಗರ ಜೈಲಿನಲ್ಲಿ ಏನು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ, ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ತಲೆದಂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಪರಪ್ಪನಗರ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಸುರೇಶ್ ಅವರನ್ನು ವರ್ಗಾವಣೆ ಮಾಡಲಾಗಿತ್ತು. ಸೂಪರಿಂಟೆಂಡೆಂಟ್ ಆದಂತಹ ಇಮಾಮ್ ಸಾಬ್ ಮ್ಯಾಗೇರಿ ಅವರನ್ನು ಅಮಾನತು ಮಾಡಲಾಗಿತ್ತು. ಮತ್ತೊಬ್ಬ ಸಹಾಯಕ ಸೂಪರಿಂಟೆಂಡೆಂಟ್ ಆದಂತಹ ಅಶೋಕ್ ಭಜಂತ್ರಿ ಅವರನ್ನು ಕೂಡ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಇದಲ್ಲದೆ ಪರಪ್ಪನಗರ ಜೈಲು ಸೇರಿದಂತೆ ರಾಜ್ಯದ ಪ್ರಮುಖ ಜೈಲುಗಳಲ್ಲಿ ಆಗ್ತಕ್ಕಂಥ ಅಕ್ರಮ ಚಟುವಟಿಕೆಗಳ ಬಗ್ಗೆ ವರದಿ ಪಡೆದುಕೊಳ್ಳಲಿಕ್ಕೆ ಒಂದು IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಪರಪ್ಪನಗರ ಜೈಲಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಮೊಬೈಲ್ ಸೇರಿದಂತೆ ಗಾಂಜಾ, ಮದ್ಯ ಸಾಗಾಟ ಎಲ್ಲವೂ ಕೂಡ ನಿರಂತರವಾಗಿ ನಡೀತದೆ ಅನ್ನೋದಕ್ಕೆ ಇತ್ತೀಚೆಗೆ ಬಿಡುಗಡೆಯಾದಂಥ ಒಂದಷ್ಟು ವಿಡಿಯೋಗಳು ಸಾಕ್ಷ್ಯವನ್ನು ಒದಗಿಸ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದ್ದು, ಜೊತೆಗೆ ವಿರೋಧ ಪಕ್ಷ ಅಂತ BJP ಕೂಡ ಇವತ್ತು CM ಮನೆ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಒಂದಷ್ಟು ಸದ್ದು ಮಾಡಿತ್ತು. ಹಾಗಾಗಿ ಎಚ್ಚೆತ್ತುಕೊಂಡಂಥ ರಾಜ್ಯ ಸರ್ಕಾರ, ವಿಶೇಷವಾಗಿ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಇವತ್ತು ಸಭೆಯನ್ನು ಕರೆದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಪರಪ್ಪನಗರ ಜೈಲಿನ ಪ್ರಮುಖ 3 ಅಧಿಕಾರಿಗಳ ತಲೆದಂಡ ಮಾಡಿದ್ದಾರೆ. ಇಷ್ಟೇ ಸಾಕ, ಪರಪ್ಪನಗರ ಜೈಲಿನಲ್ಲಿ ಹಲವಾರು ಬಾರಿ ಇಂಥ ಪ್ರಕರಣ ನಡೆದಿದ್ದಾವೆ. ಏಕೆಂದರೆ ಕಳೆದ 6 ತಿಂಗಳಲ್ಲಿ ಗುಬ್ಬಚ್ಚಿಸಿನ ಒಬ್ಬ ರೌಡಿ ಶೀಟರ್ ಆತ ಪರಪ್ಪನಗರ ಜೈಲಿನಲ್ಲೇ ಭರ್ಜರಿಗೆ ಬರ್ತ್ಡೇ ಪಾರ್ಟಿ ಮಾಡ್ಕೊಂಡಿದ್ದಾನೆ. ಅದಾದ ಬಳಿಕ ಒಬ್ಬ ಅಹಮದ್ ಸಾದಿಕ್ ಅಂತೇಳಿ ಒಬ್ಬ ಸಜಾಬಂದಿ, ಆತ ಕೂಡ ಜೈಲಿನ ಒಳಗಡೆ ಸೆಲ್ಫಿ ತೆಗೆದುಕೊಂಡಿರುವಂಥದ್ದು, ಇಡೀ ಪತ್ನಿ ಜೊತೆ ವಾಟ್ಸಪ್ ಕಾಲ್ ಮಾಡುವಂಥದ್ದು, ಜೊತೆಗೆ ಪತ್ನಿಯನ್ನೇ ಜೈಲು ಒಳಗಡೆ ಕರ್ಕೊಂಡು ಫೋಟೋ ತೆಗೆದುಕೊಂಡಿರೋದು ಕೂಡ ವೈರಲ್ ಆಗ್ತದೆ. ಅದಾದ ಬಳಿಕ ಕಳೆದ 3 ದಿನಗಳಲ್ಲಿ ಪ್ರಮುಖವಾಗಿ ಈ ದೇಶದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಜುಹಾದ್ ಹಮೀದ್ ಶಕೀಲ್ ಮನ್ನಾ ಅಂತೇಳಿ ಈತ ISIS ಉಗ್ರರ ಸಂಪರ್ಕ ಹೊಂದಿರತಕ್ಕಂಥವನು. ನಮ್ಮ ದೇಶ ಅಥವಾ ರಾಜ್ಯದ ಮುಸ್ಲಿಂ ಯುವಕರಿಗೆ ಮೈಂಡ್ ವಾಶ್ ಮಾಡಿ ಆತ ಸಿರಿಯಾಗೆ ಕಳಿಸ್ಕೊಡ್ತಾ ಇದ್ದ. ಇಂಥ ಒಬ್ಬ ನಟೋರಿಯಸ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗೆ ಪರಪ್ಪನಗರ ಜೈಲಿನಲ್ಲಿ ಮೊಬೈಲ್ ಸಿಗ್ತದೆ ಅಂದರೆ ಇದು ದೇಶದ ಭದ್ರತೆಗೆ ಮಾರಕ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು, ಇವತ್ತು ಪ್ರಮುಖ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಒಂದು ಪರಪ್ಪನಗರ ಜೈಲಿನಲ್ಲಿ ಆಗ್ತಕ್ಕಂತಹ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ನಟ ಧನ್ವೀರ್ನನ್ನು ಕೂಡ CCB ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆಯೇ ಪರಪ್ಪನಗರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧಪಟ್ಟಂತೆ ಏನು ವಿಡಿಯೋಗಳು ವೈರಲ್ ಆಗಿದ್ದಾವೆ, ಈ ಸಂಬಂಧಪಟ್ಟಾಗೆ ಅಮಾನತಾಗಿರ್ತಕ್ಕಂತಹ ಸೂಪರಿಂಟೆಂಡೆಂಟ್ ಇಮಾಮ್ ಸಾಬ್ ಮ್ಯಾಗೇರಿರವರು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡಿರ್ತಾರೆ. ಆ ಸಂಬಂಧಪಟ್ಟಾಗೆ NCR ಮಾಡ್ಕೊಂಡಿದ್ದಂಥ ಪರಪ್ಪನಗರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಹೈಪ್ ಪಡ್ಕೊಳ್ತಿದ್ದಂತೆ ಅವರು ಅದನ್ನು FIR ಆಗಿ ಕನ್ವರ್ಟ್ ಮಾಡಿಕೊಂಡಿದ್ದು, ಆ ಸಂಬಂಧಪಟ್ಟಂತೆ CC ಪೊಲೀಸರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ನಟ ಧನ್ವೀರ್ನನ್ನು, ಆತನನ್ನು ಕೂಡ ಪರಪ್ಪನಗರ ಪೊಲೀಸರು ಈಗ ನೋಟಿಸ್ ನೀಡಿ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಯಾಕೆ ಅಂತ ಹೇಳಿದ್ರೆ ತನಿಖೆ ವೇಳೆ ನಟ ಧನ್ವೀರ್ ಅವರು ನಾನು ಯಾವುದೇ ರೀತಿಯ ವಿಡಿಯೋವನ್ನು, ಪರಪ್ಪನಗರ ಜೈಲಿನ ವಿಡಿಯೋವನ್ನು ನಾನು ಯಾರಿಗೂ ಶೇರ್ ಮಾಡಲಿಲ್ಲ ಅಂತ ಬಲವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆತನ ಮೊಬೈಲನ್ನು ಜಪ್ತಿ ಮಾಡಿರ್ತಕ್ಕಂಥ ಪರಪ್ಪನಗರ ಪೊಲೀಸರು ಈಗ FSLಗೆ ರಿಟ್ರೈವ್ ಮಾಡಲಿಕ್ಕೆ ಕಳಿಸಿದ್ದಾರೆ. ಆ ಒಂದು ವರದಿಗಳು ಬಂದಾದ ಮೇಲೆ ನಟ ಧನ್ವೀರ್ ಅವರ ಪಾತ್ರ ಏನಿದೆ ಅನ್ನೋದು ತಿಳಿಯುತ್ತದೆ. ಸದ್ಯ ಪರಪ್ಪನಗರ ಜೈಲು ರಾಜ್ಯದ ಕೇಂದ್ರ ಬಿಂದುವಾಗಿದೆ. ಇವತ್ತು ಏನು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ DCP ನಾರಾಯಣ್ ಸರ್ ಕೂಡ ಪರಪ್ಪನಗರ ಜೈಲು ಬಳಿ ಭೇಟಿ ನೀಡಿದ್ದು ನಟ ಧನ್ವೀರ್ ಅವರನ್ನು ವಿಚಾರಣೆ ಕೂಡ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಪರಪ್ಪನಗರ ಜೈಲಿನಲ್ಲಿ ನಡೆಯತಕ್ಕಂಥ ಅಕ್ರಮ ಚಟುವಟಿಕೆಗಳಿಗೆ ಇನ್ನಾದರೂ ಕಡಿವಾಣ ಬೀಳ್ತದ, ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯೇ ಮತ್ತು ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನೋದು ಆರೋಪ ಇದ್ದು ಹೈ ಪವರ್ ಕಮಿಟಿ ಏನು ಮಾಡಿದ್ದಾರೆ ಜಿ ಪರಮೇಶ್ವರ್ ಅವರು, ಈ ಒಂದು ಕಮಿಟಿ ಈ ಎಲ್ಲ ಅಕ್ರಮಗಳನ್ನು ಬಯಲಿಗೆಳೆಯುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅದೂರ್ ಚಂದ್ರು, News 18 ಆನೇಕಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.